ಒಬ್ಬ ಉದ್ಯಮಿನೂ ಹೌದು ತಾವು, ಮಣ್ಣಿನ ಮಗನೂ ಹೌದು. ಮಂಡ್ಯದ ಮೂಲ ಹುಟ್ಟು ನೆಲನೇ ಮಂಡ್ಯ ತಮಗೆ. ಹೌದೌದು. ಹಾಗಾಗಿ ನಿಮ್ಮಲ್ಲಿ ಒಬ್ಬ ಉದ್ಯಮಿನೂ ಇದ್ದಾನೆ, ಒಬ್ಬ ರೈತನೂ ಇದ್ದಾನೆ. ಹಾಗಾಗಿ ಮಂಡ್ಯ ಜನ ತುಂಬ ಒಳ್ಳೊಳ್ಳೆ ಕನಸುಗಳು ಕಟ್ಕೊಳ್ಬಹುದು ತಮ್ಮ ಮೂಲಕ. ಹೌದು, 100% ಸತ್ಯ. ನನಗೆ ಉದ್ಯಮ ಹೆಂಗ್ ಮಾಡ್ಬೇಕು ಅನ್ನೋದು ಐಡಿಯಾ ಇದೆ. ಹ. ನನಗೆ ನಾವೊಂದು ಅವಕಾಶ ಮಾಡಿಕೊಟ್ರೆ ಅದು ಮಾಡಿ ತೋರಿಸ್ತೀನಿ. ನಾನು ಒಬ್ಬನ ಕೈಲೇ ಮಾಡೋಕ್ಕಾಗಲ್ಲ. ನಮ್ಮ ನಾಯಕರುಗಳ ಜೊತೆ ಸೇರಿ ಅವರು ಹಿಂಗೆ ಏನೇನು ತರಬೇಕು, ನಾವು ಏನಾರ ರೈತರಿಗೆ ಹೈನುಗಾರಿಕೆ ಮಾಡ್ಬೋದು, ಟೂರಿಸಂ ಮಾಡ್ಕೋಬೋದು ನಮ್ಮ ಜಿಲ್ಲೆಯಲ್ಲಿ ಸಣ್ಣದಾಗೆ, ದೊಡ್ಡದಲ್ಲ. ಆಮೇಲೆ ಈಗ ನೀರು ಲಿಫ್ಟ್ ಆಗಲ್ಲ, ಈ ಬರಗಾಲಕ್ಕೆ ಲಿಫ್ಟ್ ಸ್ಕೀಮ್ ಮಾಡ್ಬೋದು. ಗ್ರಾವಿಟಿ ಕನ್ನಲ್ಲಿ ಎಲ್ಲಿ ಹೋಗೈತೆ ಮಾಡರ್ನೇಷನ್ ಮಾಡಿಸ್ಬೋದು. ನೀರಾವರಿಗೆ 2,000 ಕೋಟಿ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಬಡವರ ಸರ್ಕಾರ, ದೀನದಲಿತರ ಸರ್ಕಾರ, ರೈತರ ಸರ್ಕಾರ. ಹಂಗಾಗಿ ರೈತರಿಗೆ ಏಳಿಗೆಗೋಸ್ಕರ ಏನ್ ಬೇಕಾದ್ರೂ ಇದು ಮಾಡ್ತಾರೆ. ಒಂದು ಈಗ ಶುಗರ್ ಫ್ಯಾಕ್ಟ್ರಿ ಮಾಡಿದ್ರು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡಿದ್ರು, ಟೂರಿಸಂಗೆ KRS ಹೈಟೆಕ್ ಬೃಂದಾವನ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ. ಹಲವಾರು ಕಾರ್ಯಕ್ರಮ ಮಾಡೋಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಈ ಸ್ಟಾರ್ ಚಂದ್ರು ಅಂದ್ರೆ ಅದೇನೋ ಮಾತಾಡಲ್ಲ, ಅವರು ಮೌನ ಜಾಸ್ತಿ ಅಂತಿದ್ರು. ಚೆನ್ನಾಗೇ ಮಾತಾಡ್ತಿರಲ್ಲ ಸರ್ ನೀವು. ಹಂಗಲ್ಲ, ಮೌನ ಅಂದ್ರೆ ಸುಮ್ನೆ ಮಾತಾಡಿದ್ರೆ ಬೆಲೆ ಸಿಗಲ್ಲ. ಯಾವ್ದು ಮಾತಾಡ್ಬೇಕು ಯಾವ್ದು ಮಾತಾಡ್ಬೇಕು ಅಂತ ಒಂದು ಕಾಮನ್ ಸೆನ್ಸ್ ಇದೆ ನನಗೆ. ಮಾತು ಕಡಿಮೆ ಮಾಡ್ಬೇಕು, ಕೆಲಸ ಜಾಸ್ತಿ ಮಾಡ್ಬೇಕು. ಮಾತಾಡೋದೇ ಕೆಲಸ ಆಗ್ಬಾರ್ದು. ಮಾತಾಡಿದ್ರೆ ಏನ್ ಪ್ರಯೋಜನ ಇಲ್ಲ, ಕೆಲಸ ಮಾಡಿ ತೋರಿಸಿದ್ರೆ ಮಾತಾಡಿಸ್ತಾರೆ. ಇಲ್ಲ, ಹಿಂದೆ ಯಾರೋ ಇಲ್ಲಿ ಗೆದ್ಬಿಟ್ರೆ, ತಮ್ಮ ಮಗನ ಯಾರೋ ಗೆದ್ಬಿಟ್ರೆ 9,000 ಕೋಟಿ ಕೊಟ್ಬಿಡ್ತೀನಿ ಮಂಡ್ಯಕ್ಕೆ ಅಂತೆಲ್ಲ ಹೇಳಿ ನಾಪತ್ತೆ. ಆಮೇಲೆ ದಯವಿಟ್ಟು ಹೇಳ್ತೀನಿ, ನನ್ ಸುದ್ದಿ ಕೇಳಿದ್ದೆ. ನನಗೆ ಬೇರೆಯವ್ರ ಬಗ್ಗೆ ಟೀಕೆ, ನಾನು ಹೇಳ್ತೀನಿ ಮಾತು ಕಡಿಮೆ ಅನ್ನೋದು ಇದಕ್ಕೇನೆ. ನಂದು ಏನಿದೆ, ನೀನ್ ಹೆಂಗೆ ಕೆಲಸ ಮಾಡ್ತೀಯ ಅಂತ ಕೇಳಿ ನಾನು ಕೆಲಸ ಮಾಡಿ ತೋರಿಸ್ತೀನಿ. ಇಲ್ಲ ವಿಷನ್ ಚೆನ್ನಾಗಿದೆ ಸರ್, ತಮ್ಮದು ವಿಷನ್ ಚೆನ್ನಾಗಿದೆ. ಮತ್ತೆ ಚಲುವರಾಯಸ್ವಾಮಿ ಅವರ ಸಹಕಾರ ಹೇಗಿದೆ ತಮಗೆ? 100ಕ್ಕೆ 1000% ಅವ್ರ ಸಹಕಾರ ಇದೆ, ಅವ್ರ ಆಶೀರ್ವಾದ ಇದೆ. ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರದ್ದು ಆಶೀರ್ವಾದ ಇದೆ, DK ಶಿವಕುಮಾರ್ ಸಾಹೇಬ್ರ ಆಶೀರ್ವಾದ ಇದೆ, ನಮ್ಮ ಜಿಲ್ಲೆ ಎಲ್ಲ ಶಾಸಕರ ಆಶೀರ್ವಾದ ಇದೆ, MLCಗಳಿದೆ, ನಮ್ಮ ಜಿಲ್ಲೆ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಸಪೋರ್ಟ್ ಇದೆ. ಅವರಿಂದಲೇ ನಾನು ಇಲ್ಲಿ ನಿಂತಿರೋದು, ನಾನು ಬಂದಿರೋದು. ನನಗೇನು ರಾಜಕೀಯಕ್ಕೆ ಬಂದು ದುಡ್ಡು ಮಾಡಬೇಕು ಅಂತ ಏನಿಲ್ಲ. ದೇವ್ರು ಎಲ್ಲವನ್ನು ಕೊಟ್ಟಿದ್ದೇನೆ. ಕೊನೆ ಹಂತದಲ್ಲಿ ನಾನು ಒಂದು ರೈತರ ಮಗನಾಗಿ, ರೈತರ ಕಷ್ಟ ಏನಂತ ಗೊತ್ತಲ್ಲ, ಏನು ನನ್ನ ಕೈಲ ಸಹಾಯ ಮಾಡೋಣ ಅಂತ ಒಂದು ಭಾವನೆ ಇಟ್ಕೊಂಡು ಬಂದಿದ್ದೀನಿ. ಮಂಡ್ಯ ರೈತರ ಆದಾಯ ಜಾಸ್ತಿ ಮಾಡೋಕ್ಕೆ ತಾವು ಪ್ಲಾನ್ ಕೊಡ್ತೀರಿ? 100ಕ್ಕೆ 100 ಕೊಡ್ತೀನಿ. ಯಾಕೆಂದ್ರೆ ನಾವು ಯಾರಿಗೇನು ಕಡಿಮೆ ಇಲ್ಲ. ಅದೇ ನಮ್ಮ ಖುಷಿನಲ್ಲಿ ಹೈಟೆಕ್ ಆಗಿ ಹೆಂಗ್ ಮಾಡ್ಬೇಕು ಏನು ಅಂತೇಳಿ ಪ್ರಯತ್ನ ಪಡ್ತೀನಿ. ಓಕೆ, ಇಲ್ಲಿ ಈಗ ನೀವು ಇಷ್ಟು ರೌಂಡ್ಸ್ ಬಂದಿದ್ದೀರಿ ಸರ್, ಇನ್ನೊಂದು 8-10 ದಿನಗಳಷ್ಟೇ ಬಾಕಿ ಇದೆ ಎಲೆಕ್ಷನ್ಗೆ ಅಂತ ಚೆಕ್ ಮಾಡಿಕೊಂಡಾಗ ಜನಗಳ ಸ್ಪಂದನೆ, ಜನಗಳ ಮನಸ್ಸಲ್ಲಿರೋದು, ಇದು ಜಾತಿ ಫ್ಯಾಕ್ಟ್ರಿ ಇದೆಯಾ ಇಲ್ಲಿ, ರೈತಾಪಿ ವರ್ಗ ಅಂತ ಒಂದು ಫ್ಯಾಕ್ಟ್ರಿ ಇದೆಯಾ, ಕಾವೇರಿ ಅಂತ ಫ್ಯಾಕ್ಟ್ರಿ ಇದೆಯಾ ಇಲ್ಲಿ, ಅಥವಾ ಹೊಸಬರನ್ನ ಒಂದು ಗೆಲ್ಲಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಇದೆಯಾ? ಹೇಗಿದು ಕತೆ? ನಾನು ಬಂದಾಗ ಅಂತ ಇನ್ನು ನನಗೆ ನನ್ನ ಜನ ಪರಿಚಯ ಇಲ್ಲ ಅಂತ ಹೇಳಿ, ನನಗೆ ಲೀಡರ್ಗಳು ಅಷ್ಟೇ ಪರಿಚಯ ಇತ್ತು. ನಾನು ಅಂತ ಬೂತ್ ಲೆವೆಲಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಪರಿಚಯ ಇಲ್ಲ ಅಂತ ಇತ್ತು. ನನಗೆ ನಮ್ಮ ತಾಲೂಕಲ್ಲಿ ಎಲ್ಲರೂ ಪರಿಚಯ ಇದ್ರು, ಇಲ್ಲಿ ಕೆಲವು ಕಡೆ ಎಲ್ಲ ಪರಿಚಯ. ಈಗ ಹೋಗಿ ಕೇಳಿ, ಜಿಲ್ಲೆಯ ತಾಲೂಕಿನ ಗ್ರಾಮದಲ್ಲಿ ಯಾರು ಕೇಳಿದ್ರು ನಾನು ನೋಡಿದ್ರೆ ಸ್ಟಾರ್ ಚಂದ್ರ ಅಂತ. ನಮ್ಮ ಫ್ರೆಂಡ್ಸ್ ರೇಗಿಸ್ತೈತೆ, ಇದಕ್ಕಿದ್ದಂಗೆ ಸೆಲೆಬ್ರಿಟಿ ಆಗ್ಬಿಟ್ಟಲ್ಲ ಹಿಂಗೆ ಅಂತ. ಎಲ್ಲರ ಮನೆ ನಾನು ಸ್ಟಾರ್ ಇತ್ತಲ್ಲ ಅಂತ ಹೇಳ್ಬೇಕಾಗಿತ್ತು. ಅದೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋದೆ, ಸ್ಟಾರ್ ಚಂದ್ರಣ್ಣ ಬಂದ್ರು, ಸ್ಟಾರ್ ಚಂದ್ರ ಬಂದ್ರು. ಶ್ರೀರಂಗ ದೇವಸ್ಥಾನಕ್ಕೆ ಹೋದೆ, ಅಲ್ಲಿ ಹೋಗಿ ನೋಡಿದ್ರೆ ನಾನು ಅನ್ಕೊಂಡೆ ಉದ್ಭವ ಮೂರ್ತಿ ಅಂತಾರಲ್ಲ, ಹಂಗೆ ಉದ್ಭವ ಆಗ್ಬಿಟ್ಟಿದ್ದೀನಿ. ದೇವರ ಆಶೀರ್ವಾದನೋ ಜನ ಆಶೀರ್ವಾದನೋ ಎಲ್ಲರ ಆಶೀರ್ವಾದದಿಂದ ನಾನು ಉದ್ಭವ ಮೂರ್ತಿ ಆಗಿದ್ದೀನಿ. ಈ ಶರತ್ ಬಚ್ಚೇಗೌಡರು ಏನಾಗಬೇಕು ಸರ್ ತಮಗೆ? ರಿಲೇಟಿವ್ಸ್ ಅಂತ ಏನೋ? ನಮ್ಮ ಬ್ರದರ್ ಮಗಳನ್ನೇ ಕೊಟ್ಟಿದ್ದು, ನಮ್ಮ ಅಣ್ಣನ ಮಗಳನ್ನೇ ಕೊಟ್ಟಿರೋದು ಶರತ್ ಬಚ್ಚೇಗೌಡರಿಗೆ. ನಮ್ಮ ಅಣ್ಣ ಗೌರಿಬಿದನೂರು ಮೇಲೆ ಇದ್ದಾರೆ, ಪುಟ್ಟಸ್ವಾಮಿ. ಓಕೆ, ರಾಜಕೀಯ ಹಿನ್ನೆಲೆ ಇದೆ. ನೀವು ಉದ್ಭವ ಅಂತ ಹೇಳ್ತಾ ಇದ್ದೀರಿ, ಫ್ಯಾಮಿಲಿಗೆಲ್ಲ ರಾಜಕೀಯ ಇದೆ ಅಂತ. ರಾಜಕೀಯ ಇದೆ ಅಂದ್ರೆ ನನಗೆ ಜಿಲ್ಲೆಯಲ್ಲಿ ಉದ್ಭವ ಆಗಿದ್ದೀನಿ. ಓಕೆ, ಒಳ್ಳೇದಾಗ್ಲಿ ಸ್ಟಾರ್ ಚಂದ್ರ ಅವರೇ, ನಮ್ಮ ಕ್ಯಾಂಪೇನ್ ಚೆನ್ನಾಗಿ ಸಾಗಲಿ. ಶುಭ ಹಾರೈಕೆಗಳು ನಮ್ಮ ಕಡೆಯಿಂದ.